ಅನ್ವರ್ ಮಾಣಿಪ್ಪಾಡಿ ವರದಿ. ಕರ್ನಾಟಕದ ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಕಾಂಗ್ರೆಸ್ ಮುಖಂಡರ ಪಾಲೆಷ್ಟು? ಸಂಸತ್ತಿನಲ್ಲಿ ಸದ್ದು ಮಾಡಿದ ಈ ವರದಿಯಲ್ಲಿ ಯಾವ ಕಾಂಗ್ರೆಸ್ ಮುಖಂಡರ ಹೆಸರಿದೆ? ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ತಿನ ಉಭಯ ಸದನಗಳಲ್ಲೂ ಕೂಡ ಪಾಸ್ ಆಯಿತು. ಈ ಸಂದರ್ಭದಲ್ಲಿ ಚರ್ಚೆಯ ವೇಳೆ ಕೇಂದ್ರದ ಅನೇಕ ಸಚಿವರು, ಸಂಸದರು ಕರ್ನಾಟಕದ ಅನ್ವರ್ ಮಾಣಿಪ್ಪಾಡಿ ಅವರ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಅನ್ವರ್ ಮಾಣಿಪ್ಪಾಡಿ ವರದಿಯ ಬಗ್ಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಏನಿದು ಅನ್ವರ್ ಮಾಣಿಪ್ಪಾಡಿ ವರದಿ? ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದಂತೆ ಆಸ್ತಿಗಳನ್ನ ಪ್ರಭಾವಿಗಳು ಅಕ್ರಮವಾಗಿ ಕಬಳಿಕೆ ಮಾಡಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ 2012ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಆಗಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿತ್ತು. ಈ ಸಮಿತಿಗೆ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಕೆಯ ಕುರಿತು ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸರ್ಕಾರ ಸೂಚನೆಯನ್ನ ನೀಡಿತು. ಸರ್ಕಾರದ ಸೂಚನೆಯಂತೆ ಅನ್ವರ್ ಮಾಣಿಪ್ಪಾಡಿ ನೇತೃತ್ವದ ಸಮಿತಿ ಇಡೀ ರಾಜ್ಯವನ್ನ ಸುತ್ತಿ ವಕ್ಫ್ ಆಸ್ತಿ ಕಬಳಿಕೆಯ ಕುರಿತು ಸುದೀರ್ಘವಾದ ವರದಿಯನ್ನ 2012 ಮಾರ್ಚ್ 23ರಂದು ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿತ್ತು. ರಾಜಕೀಯ ಅಸ್ಥಿರತೆಯ ಕಾರಣದಿಂದಾಗಿ ಅಂದಿನ ಸರ್ಕಾರ ಈ ವರದಿಯನ್ನ ಮಂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅನಂತರದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಈ ವರದಿಯನ್ನ ರೆಕಾರ್ಡ್ ರೂಮ್ ನಲ್ಲಿ ಧೂಳು ಹಿಡಿಲಿಕ್ಕೆ ಬಿಟ್ಟಿತ್ತು. ಸುದೀರ್ಘ 10 ವರ್ಷಗಳ ನಂತರ ಈ ವರದಿಯನ್ನ 2022ರ ಸೆಪ್ಟೆಂಬರ್ 23ರಂದು ಅಂದಿನ ಬಿಜೆಪಿ ಸರ್ಕಾರ ಅಧಿವೇಶನದಲ್ಲಿ ಮಂಡನೆಯನ್ನ ಮಾಡಿತು. ಹಾಗಾದ್ರೆ ಅನ್ವರ್ ಮಾಣಿಪ್ಪಾಡಿ ಅವರ ವರದಿಯಲ್ಲಿ ಅಂಥದ್ದು ಏನಿದೆ? 2011-12ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸುಮಾರು 54,000 ಎಕರೆ ಆಸ್ತಿ ವಕ್ಫ್ ಬೋರ್ಡ್ ನಲ್ಲಿತ್ತು. ಅದರಲ್ಲಿ ಸುಮಾರು 21,000 ಎಕರೆ ಆಸ್ತಿಯನ್ನ ಅಕ್ರಮವಾಗಿ ಕಬಳಿಸಲಾಗಿದೆ. ಸರ್ಕಾರಿ ದರದಲ್ಲಿಯೇ ಸುಮಾರು 2,30,000 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ವಕ್ಫ್ ಆಸ್ತಿ ಕಬಳಿಕೆಯ ಹಿಂದೆ ಇದ್ದಂತಹ ಪ್ರಭಾವಿಗಳು ಯಾರ್ಯಾರು? ಅನ್ವರ್ ಮಾಣಿಪ್ಪಾಡಿ ವರದಿಯ ಪ್ರಕಾರ ರಾಜ್ಯದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಮಾಡಿರುವಂತಹ ಪ್ರಭಾವಿಗಳಲ್ಲಿ ದೊಡ್ಡ ಕಾಂಗ್ರೆಸ್ ಮುಖಂಡರುಗಳೇ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ದಿವಂಗತ ಜಾಫರ್ ಶರೀಫ್, ಕಾಂಗ್ರೆಸ್ ಮುಖಂಡ ಖಮರುಲ್ಲಾ ಇಸ್ಲಾಂ, ಶಾಸಕಿ ಖನೀಜಾ ಫಾತಿಮಾ, ಈಗಿನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಸಂಸದರಾದ ಇಕ್ಬಾಲ್ ಅಹಮದ್ ಸರ್ಡಗಿ, ನರಸಿಂಗರಾವ್ ಸೂರ್ಯವಂಶಿ, ಸಿಎಂ ಇಬ್ರಾಹಿಂ, ಇಕ್ಬಾಲ್ ಅನ್ಸಾರಿ, ಎನ್ಎ ಹ್ಯಾರಿಸ್ ಹೆಸರುಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ವರದಿಯನ್ನ ಮಂಡನೆ ಮಾಡುವಂತೆ ಕೋರ್ಟಿಗೂ ಕೂಡ ಹೋಗಿದ್ರು ಮಾಣಿಪ್ಪಾಡಿ ಅವರು. ಈ ವರದಿ ರೆಕಾರ್ಡ್ ರೂಮ್ ನಲ್ಲಿ ಧೂಳು ಹಿಡಿತಾ ಇರುವುದನ್ನ ನೋಡಿ ಬೇಸರಗೊಂಡಂತಹ ಅನ್ವರ್ ಮಾಣಿಪ್ಪಾಡಿ ಅವರು ಕಾನೂನಿನ ಮೊರೆ ಹೋಗಿದ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿ ಮಾಣಿಪ್ಪಾಡಿ ಕೊನೆಗೂ ಸುಪ್ರೀಂ ಕೋರ್ಟ್ ನಿಂದ ವರದಿ ಮಂಡನೆ ಮಾಡುವಂತೆ ಸರ್ಕಾರಕ್ಕೆ ಆದೇಶ ನೀಡುವಲ್ಲಿ ಸಫಲರಾಗಿದ್ರು. ಇದರಲ್ಲಿದ್ದಂತಹ ಬಹುಪಾಲು ಮಂದಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಅಲ್ಪಸಂಖ್ಯಾತ ಮುಖಂಡರೇ ಆಗಿದ್ರು ಅನ್ನುವಂಥದ್ದು ಬಹಳ ವಿಪರ್ಯಾಸದ ಸಂಗತಿ. ಪ್ರಾಣ ಬೆದರಿಕೆಗೂ ಹೆದರದೆ ವರದಿಯನ್ನ ತಯಾರಿ ಮಾಡಿದ್ರು ಮಾಣಿಪ್ಪಾಡಿ ಅವರು. ವಕ್ಫ್ ಆಸ್ತಿ ಕಬಳಿಕೆಯ ವರದಿ ರಚಿಸುವಾಗ ಪ್ರಾಣ ಬೆದರಿಕೆಯ ಕರೆಗಳು ಯಥೇಚ್ಛವಾಗಿ ಬರ್ತಾ ಇತ್ತು ಅಂತ ಹೇಳಿ ಅನ್ವರ್ ಮಾಣಿಪ್ಪಾಡಿ ಅವರೇ ತಿಳಿಸಿದ್ರು. ಆದರೂ ಕೂಡ ಯಾವುದಕ್ಕೂ ಹೆದರದೆ ತಮಗೆ ಕೊಟ್ಟಂತಹ ಕಾರ್ಯವನ್ನ ಚಾಚೂ ತಪ್ಪದೆ ನಿರ್ವಹಿಸಿ ವಕ್ಫ್ ಆಸ್ತಿ ಕಬಳಿಕೆಯನ್ನ ಮಾಡಿದ್ದಂತಹ ಅಲ್ಪಸಂಖ್ಯಾತ ಮುಖಂಡರ ಬೆವರನ್ನ ಇಳಿಸಿದ್ರು. ಕೇಂದ್ರ ಸರ್ಕಾರಕ್ಕೆ ಇದೇ ವರದಿ ಅಸ್ತ್ರವಾಯಿತು. ವಕ್ಫ್ ತಿದ್ದುಪಡಿ ಮಸೂದೆಯ ಮಂಡನೆಯ ಚರ್ಚೆಯ ವೇಳೆ ಕೇಂದ್ರ ಸರ್ಕಾರದ ಸಚಿವರು, ಸಂಸದರು ಕರ್ನಾಟಕದ ವಕ್ಫ್ ಆಸ್ತಿ ಕಬಳಿಕೆಯ ಈ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಅಲ್ಪಸಂಖ್ಯಾತ ಸಚಿವರಾದಂತಹ ಕಿರಣ್ ರಿಜಿಜು, ಸಂಸದರಾದಂತಹ ರಾಧಾ ಮೋಹನ್ ಅಗರ್ವಾಲ್ ಮುಂತಾದವರು ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಮುಖಂಡರನ್ನ ಪೇಚಿಗೆ ಸಿಲುಕಿಸಿದ್ರು. ಒಟ್ಟಿನಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿ ಕರ್ನಾಟಕದ ವಕ್ಫ್ ಆಸ್ತಿ ಕಬಳಿಕೆಯ ವಿಚಾರದಲ್ಲಿ ಅತ್ಯಂತ ಮೈಲುಗಲ್ಲಿನ ವರದಿಯಾಗಿತ್ತು. ಕಾಂಗ್ರೆಸ್ ಮುಖಂಡರ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಖಂಡರ ನಿಜ ಬಣ್ಣವನ್ನು ಜಗಜ್ಜಾಹೀರುಗೊಳಿಸಿತ್ತು. ಕಬಳಿಕೆ ಮಾಡಿರುವಂತಹ ಅಷ್ಟು ಆಸ್ತಿಗಳು ವಕ್ಫ್ ತಿದ್ದುಪಡಿ ಮಸೂದೆಯ ಕಾರಣದಿಂದಾಗಿ ವಾಪಸ್ ವಕ್ಫ್ ಬೋರ್ಡ್ಗೆ ಬರಬಹುದು. ಇದರಿಂದ ಬಡ ಮುಸಲ್ಮಾನರಿಗೆ ಉಪಕಾರವಾಗುತ್ತದೆ ಅನ್ನುವಂಥ ಅಭಿಲಾಷೆ ಅನ್ವರ್ ಮಾಣಿಪ್ಪಾಡಿ ಅವರದ್ದು. ಸ್ನೇಹಿತರೆ, ಇಲ್ಲಿ ಬಹಳ ಗಂಭೀರವಾಗಿ ಅಲ್ಪಸಂಖ್ಯಾತ ಸಮುದಾಯ ಯೋಚನೆ ಮಾಡಬೇಕಾದಂತ ಸಂಗತಿ ಏನು ಅಂತ ಕೇಳಿದ್ರೆ, ಒಂದು ಆಸ್ತಿಯನ್ನ ನಾವು ದೇವರ ಹೆಸರಿಗೆ ಕೊಟ್ಟ ನಂತರ ಅಂಥದ್ದನ್ನ ತಿನ್ನುವಂತ ಹುಳಗಳನ್ನ ನಮ್ಮ ಜೊತೆಯೇ ಇಟ್ಟುಕೊಂಡಿದ್ದೇವಲ್ಲ, ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಈ ಬಗ್ಗೆ ಅತ್ಯಂತ ಕಠಿಣವಾದಂತ ನಿಲುವುಗಳನ್ನ ತಾಳಬೇಕು ಅನ್ನುವಂಥ
ಅನ್ನುವಂಥದ್ದು ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.